ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನೀವುಗಳು ಕೂಡ ತುಂಬಾ ಚೆನ್ನಾಗಿರ್ತೀರ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರೋ ಅಕ್ವೇರಿಯಮ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಮಿನಿ ಪಾಂಡ್ನ ಕೂಡ ನಾನು ವಾಶ್ ಮಾಡ್ತಾ ಇದ್ದೀನಿ. ರೀಸನ್ ಏನಪ್ಪ ಅಂದರೆ ನಾವು ಮೊದಲು 1 BHK ಇದ್ವಿ ಆ್ಯಂಡ್ ಈಗ 2 BHKಗೆ ಮೂವ್ ಆಗ್ತಾ ಇದ್ದೀವಿ. ಸೊ ಅದೇ ರೀಸನ್ಗೆ ಈಗ ಉಳಿದಿರೋ ಅಕ್ವೇರಿಯಮ್ನೆಲ್ಲ ನಾನು ನನ್ನ ಒಂದು ರೂಮ್ಗೆ ಶಿಫ್ಟ್ ಮಾಡಬೇಕು. ಆ್ಯಕ್ಚುಲಿ 1 BHK ಇದ್ದ ರೂಮು ಇದು ಆ್ಯಂಡ್ ರೂಮ್ ಒಂದೇ ಆಗಿರೋದ್ರಿಂದ ನನ್ನ ಹತ್ರ ಇರೋ ಅಕ್ವೇರಿಯಮ್ಸ್ನೆಲ್ಲ ನಾನು ಹಾಲಲ್ಲೇ ಇಟ್ಟಿದ್ದೆ ಆ್ಯಂಡ್ ಜಾಗ ತುಂಬಾ ಚಿಕ್ಕದಿತ್ತು ಗೈಸ್. ಅದಕ್ಕೋಸ್ಕರನೇ ಈಗ 2 BHKಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಈಗ ನನ್ನ ಹತ್ರ ಟೋಟಲ್ ಆಗಿ 4 ಅಕ್ವೇರಿಯಮ್ಗಳಿದೆ. ಒಂದು 2 ಫೀಟ್ದು, ಇನ್ನು 2 ನಾರ್ಮಲ್ 1.5 ಅಡಿದು, ಇನ್ನೊಂದು 1 ಅಡಿ ಟ್ಯಾಂಕು. ಸೊ ಈ ಎಲ್ಲ ಟ್ಯಾಂಕ್ನು ನಾನು ನೀಟಾಗಿ ವಾಶ್ ಮಾಡಿ ಈಗ ಶಿಫ್ಟ್ ಆಗ್ತಾ ಇರೋ 2 BHK ರೂಮಲ್ಲಿ ಒಂದು ನನಗೆ ಅಂತಲೇ ಸಪ್ರೇಟ್ ರೂಮ್ ಇದೆ. ನಾನು ಈಗ ಎಲ್ಲ ಅಕ್ವೇರಿಯಮ್ನು ಅಲ್ಲಿಟ್ಟು ಟ್ಯಾಂಕ್ನ ಸೆಟಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇರೋ ಫಿಶಸ್ನೆಲ್ಲ ಈ ಒಂದು ಟ್ಯಾಂಕ್ ಒಳಗಡೆ ಹಾಕಿದ್ದೀನಿ ಆ್ಯಂಡ್ ಫಿಲ್ಟರ್ನ ಆನ್ ಮಾಡಿದ್ದೀನಿ, ಆಕ್ಸಿಜನ್ ಕೊರತೆ ಇರಬಾರ್ದು ಅಂತ. ಆ್ಯಂಡ್ ನನ್ನ ಹತ್ರ ಇರೋ ರೇರೆಸ್ಟ್ ಫಿಶಸಲ್ಲಿ ಇದು ಒಂದು ಇಂಡಿಯನ್ ರಿವರ್ ಫಿಶು. ಆ್ಯಂಡ್ ಈ ಫಿಶ್ನ ನಾನು ಯಾವುದೇ ಥರ ಕೆರೆ ಅಥವಾ ಹೊಳೆಗೆ ಹೋಗಿ ಹಿಡ್ದಿಲ್ಲ. ನಾನು ಅಕ್ವೇರಿಯಮ್ ಶಾಪಲ್ಲಿ ನಾರ್ಮಲ್ ಆಗಿ ಫಿಶಸ್ನ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದಾಗ ಸಿಕ್ಕಿರೋ ಫಿಶಸ್ ಅದು. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಪ್ಲಾಂಟೆಡ್ ಅಕ್ವೇರಿಯಮ್ನ ಸೆಟಪ್ ಮಾಡಿದಾಗ ಆ ಒಂದು ಫಿಶಸ್ಸು ಆ ಟ್ಯಾಂಕಲ್ಲಿ ಇರುತ್ತೆ. ಆ್ಯಂಡ್ ಈಗ ಫೈನಲಿ ನನ್ನ ಹತ್ರ ಇರೋ 2 ಫೀಟ್ ಟ್ಯಾಂಕಲ್ಲಿ ಗೋಲ್ಡ್ ಫಿಶ್ನ ಬಿಟ್ಟಿದ್ದೆ. ಆ್ಯಂಡ್ ಈ ಗೋಲ್ಡ್ ಫಿಶ್ನೆಲ್ಲ ನಾನು ಇನ್ನೊಂದು ಟ್ಯಾಂಕ್ ಒಳಗಡೆ ಹಾಕಿ ಈ ಒಂದು 2 ಫೀಟ್ ಟ್ಯಾಂಕ್ನ ನೀಟಾಗಿ ವಾಶ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹತ್ರ ಇರೋ ಮೋಲಿ ಫಿಶಸ್ ಎಲ್ಲ ಮರಿ ಹಾಕಿತ್ತು. ಆ್ಯಂಡ್ ಇದರ ಅಪ್ಡೇಟು ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಈ ಫಿಶಸ್ಗೆ ಅರೌಂಡ್ 15 ಡೇಸ್ ಆಗಿದೆ. ಆ್ಯಂಡ್ ನಾನು ಇದಕ್ಕೆ ತುಂಬಾ ಚೆನ್ನಾಗಿ ಫೀಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗ್ರೋತು ಕೂಡ ತುಂಬಾ ಚೆನ್ನಾಗಿದೆ. ಈಗ ಇಲ್ಲಿರೋ ಫಿಶಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಸ್ವಲ್ಪ ದೊಡ್ಡದಾಗಿದೆ. ಆ್ಯಂಡ್ ನನ್ನ ಹತ್ರ ಇರೋ ಒಟ್ಟು ಫಿಶಸ್ಗಳು ಇದು ಫೈಟರ್ ಫಿಶಸ್ನ ಬಿಟ್ಟು ನನ್ನ ಹತ್ರ ಇರೋ ಗೋಲ್ಡ್ ಫಿಶಸ್ಸು ಮತ್ತು ಶಾರ್ಕ್ ಇದು. ಆ್ಯಂಡ್ ಇದೇ ನಾನಿರೋ ಅಂಥ ರೂಮು ಈಗ. ಸೊ ಈ ಒಂದು ರೂಮಲ್ಲಿ ನಾನು 2 ಫೀಟ್ ಟ್ಯಾಂಕ್ನ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ 1.5 ಅಡಿ ಟ್ಯಾಂಕ್ನ ಕೂಡ ಇಡ್ತಾ ಇದ್ದೀನಿ. ಆ್ಯಂಡ್ 2 ಫೀಟ್ ಟ್ಯಾಂಕಲ್ಲಿ ಮಾನ್ಸ್ಟರ್ ಫಿಶ್ ಟ್ಯಾಂಕ್ನ ಸೆಟಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಅಕ್ವೇರಿಯಮ್ ಶಾಪಿಂದ ಈ ಒಂದು ಬ್ಯಾಕ್ಗ್ರೌಂಡ್ನ ತಂದಿದ್ದೆ. ಆ್ಯಂಡ್ ಈ ಒಂದು ಬ್ಯಾಕ್ಗ್ರೌಂಡ್ನ ಈಗ ನನ್ನ ಹತ್ರ ಇರೋ 2 ಟ್ಯಾಂಕ್ಗಳಿಗೆ ಹಾಕ್ತಾಯಿದ್ದೀನಿ. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. 2 ಫೀಟ್ ಟ್ಯಾಂಕಲ್ಲಿ ಆಸ್ಕರ್ ಬಿಡೋದ್ರಿಂದ ಈ ಲೈಟಾಗಿ ಪ್ಲಾಂಟೆಡ್ ಬ್ಯಾಕ್ಗ್ರೌಂಡ್ನ ತೊಗೊಬಂದಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಫಿಶಸ್ನ ಹಾಕಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ. ಬಟ್ ಸದ್ಯಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ ಒಂದು ಬ್ಯಾಕ್ಗ್ರೌಂಡು. ಆ್ಯಂಡ್ ಇನ್ನೊಂದರಲ್ಲಿ ಕಂಪ್ಲೀಟ್ ಪ್ಲೇನ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ತೊಗೊಂಡಿದ್ದೆ. ಆ್ಯಂಡ್ ಇಲ್ಲಿಗೆ ನಾನು ಗೋಲ್ಡ್ ಫಿಶಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪ ಗೋಲ್ಡ್ ಫಿಶಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಫ್ಯೂಚರಲ್ಲಿ ಇದಕ್ಕೆ ಅಂತಲೇ ಇನ್ನೊಂದು ಟ್ಯಾಂಕ್ನ ತಂದು ಸೆಟಪ್ ಮಾಡ್ತೀನಿ. ಆ್ಯಂಡ್ ಬೌಲಲ್ಲಿ ಮೀನು ಮರಿಗಳನ್ನೆಲ್ಲ ಇಟ್ಟು ಟೆಂಪ್ರೇಚರ್ ಸೆಟ್ ಆಗೋದಕ್ಕೆ ಇಟ್ಟಿದ್ದೆ. ಆ್ಯಂಡ್ ಈಗ ಒಂದು ಅರ್ಧ ಗಂಟೆ ಆಗಿದೆ ಆ್ಯಂಡ್ ಕಂಪ್ಲೀಟಾಗಿ ಟೆಂಪ್ರೇಚರ್ ಸೆಟ್ ಆಗಿದೆ. ಆ್ಯಂಡ್ ನಾನು ಈ ಒಂದು ಮಿನಿ ಪಾಂಡ್ ವಾಟರ್ಗೆ ಸ್ವಲ್ಪ ಸಾಲ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಒಂದು ಮರಿಗಳು ಜಲ್ದಿ ಸಾಯಲ್ಲ ಆ್ಯಂಡ್ ಯಾವುದೇ ಥರ ಇನ್ಫೆಕ್ಷನ್ಗಳು ಕೂಡ ಆಗಲ್ಲ ಈ ಒಂದು ಮರಿಗಳಿಗೆ, ಓಕೆನಾ. ಆ್ಯಂಡ್ ನೀವುಗಳು ಕೂಡ ಅಕ್ವೇರಿಯಮ್ನ ವಾಶ್ ಮಾಡಾದಮೇಲೆ ಅಲ್ಲಿಗೆ ಸ್ವಲ್ಪ ಸಾಲ್ಟ್ ಅನ್ನೋದನ್ನು ಆ್ಯಡ್ ಮಾಡಿ. ಸೊ ದ್ಯಾಟ್ ನಿಮ್ಮ ಒಂದು ಫಿಶಸ್ಗಳ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಜಲ್ದಿ ಸಾಯೋ ಚಾನ್ಸಸ್ ಇರಲ್ಲ, ಓಕೆನಾ. ಸೊ ಮೇಕ್ ಶೂರ್ ನೀವು ಕೂಡ ಸಾಲ್ಟ್ನ ಯೂಸ್ ಮಾಡಿ ಅಕ್ವೇರಿಯಮ್ನ ವಾಶ್ ಮಾಡಿದಾಗ. ಆ್ಯಂಡ್ ನಾನು ಈಗ 2 ಫೀಟ್ ಟ್ಯಾಂಕ್ ಒಳಗಡೆ 2 ಶಾರ್ಕು ಜೊತೆಗೆ ಒಂದು ಪಾಚಿ ಮೀನನ್ನ ಬಿಟ್ಟಿದ್ದೀನಿ. ಆ್ಯಂಡ್ ಈ ಒಂದು ಟ್ಯಾಂಕ್ನ ಈ 3 ಫಿಶ್ಗಳ ಜೊತೆಗೆ ನಾನು 1 ವಾರ ಮೇಲೆ ಇಡ್ತೀನಿ ಫಿಲ್ಟರ್ನ ಆನ್ ಮಾಡಿ. ಸೊ ದಟ್ ಸ್ವಲ್ಪ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಫಾರ್ಮ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ 1 ವಾರ ಆದಮೇಲೆ ಈ ಒಂದು ಟ್ಯಾಂಕ್ಗೆ ನಾನು ಆಸ್ಕರ್ ಫಿಶಸ್ನ ತಂದು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಮಾನ್ಸ್ಟರ್ ಫಿಶ್ ಟ್ಯಾಂಕ್ಗೆ ಇನ್ನೂ ಯಾವ್ಯಾವ ಥರ ಫಿಶಸ್ನ ಆ್ಯಡ್ ಮಾಡಬೇಕು ಅಂತ ನೀವುಗಳೇ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು 1.5 ಅಡಿ ಟ್ಯಾಂಕಲ್ಲಿ ನಾನು ಸ್ವಲ್ಪ ಮುಂದ್ಗಡೆ ಸ್ಯಾಂಡ್ನ ಹಾಕಿ ಹಿಂದ್ಗಡೆ ಬ್ಲ್ಯಾಕ್ ಕಲರ್ ಗ್ರೇವಲ್ಸ್ನ ಹಾಕಿ ಈ ಒಂದು ಟ್ಯಾಂಕ್ನ ಸೆಟಪ್ ಮಾಡಿದ್ದೀನಿ. ಆ್ಯಂಡ್ ಆ ಒಂದು ಟ್ಯಾಂಕಲ್ಲಿ ಯಾವ್ಯಾವ ಫಿಶಸ್ ಇರುತ್ತೆ ಅಂತ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆ್ಯಂಡ್ ಈ ಒಂದು ಇಂಡಿಯನ್ ರಿವರ್ ಫಿಶಸ್ನ ನಾನು ಈ ಚಿಕ್ಕ ಟ್ಯಾಂಕಲ್ಲಿ ಸ್ವಲ್ಪ ಸ್ಯಾಂಡ್ನ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಫ್ಯೂಚರಲ್ಲಿ ಈ ಒಂದು ಚಿಕ್ಕ ಟ್ಯಾಂಕ್ ಒಳಗಡೆ ಸ್ವಲ್ಪ ಲೈವ್ ಪ್ಲಾಂಟ್ಸ್ನ ಆ್ಯಡ್ ಮಾಡಿ ನಾನು ಸ್ಟ್ರಿಮ್ಸ್ಗಳನ್ನ ತಂದು ಸಾಕೋಣ ಅಂದ್ಕೊಂಡಿದ್ದೀನಿ. ಸೊ ಈ ಐಡಿಯಾ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಇಂಡಿಯನ್ ರಿವರ್ ಫಿಶಸ್ನ ನಾನು ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ಜಲ್ದಿ ಪ್ಲಾಂಟೆಡ್ ಅಕ್ವೇರಿಯಮ್ನ ಮಾಡ್ತೀನಿ. ಆ್ಯಂಡ್ ಈ ಒಂದು 1.5 ಅಡಿ ಟ್ಯಾಂಕ್ ಏನಿದೆಯಲ್ಲ ಇದರಲ್ಲಿ ನಾನು ಬರೀ ಮೌಲೀಸು ಜೊತೆಗೆ ಪ್ಲಾಟೀಸು ಆ್ಯಂಡ್ ಸ್ವಾಟೆಲ್ ಫಿಶಸ್ನ ಮಾತ್ರ ಇಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಐಡಿಯಾ ನಿಮ್ಗೆ ಏನು ಅನ್ನಿಸ್ತು ಅಂತ ಮರಿದಿರಾ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಒಂದು ಲೈಕ್ನ ಮಾಡಿ, ನನಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಓಕೆನಾ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಜಲ್ದಿ ಆಸ್ಕರ್ ಫಿಶ್ಗಳ ಜೊತೆ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ.